ಲವ್ ಸ್ಟೋರಿ ಅಂತೂ ಸಚ್ ಎ ವಂಡರ್ಫುಲ್. ಅದರಲ್ಲಿ ಹೇಳ್ಬೇಕು ಅಂತಂದ್ರೆ ಇಂಥ ತ್ಯಾಗ ಮಾಡೋರು ಎಲ್ಲೂ ಸಿಗಲ್ಲ. ಸೂಪರ್ ಇದೆ. ನೇಕಾರರಿಗೆ ಒಳ್ಳೆ ಮೆಸೇಜ್ ಇದು. ಸೂಪರ್ 100 ಗ್ಯಾರಂಟಿ. ಫಿಲಮ್ ಸೂಪರ್ ಆಗಿದೆ. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಯಾಕೆಂದ್ರೆ ಸ್ವಿಟ್ಜರ್ಲ್ಯಾಂಡ್ ನಾವು ನೋಡ್ತೀವೋ ಇಲ್ವೋ ಅದ್ಭುತವಾಗಿ ತೋರಿಸಿದ್ದಾರೆ. ಖಂಡಿತ ಕರ್ನಾಟಕದ ಜನ ದಯವಿಟ್ಟು ಈ ಪಿಕ್ಚರ್ಗಳನ್ನ ನೋಡಿ, ಯಾಕೆಂದ್ರೆ ತುಂಬಾ ಚೆನ್ನಾಗಿದೆ. ಹಾಗೆ ನಮ್ಮ ನೇಕಾರ ಬಗ್ಗೆನೂ ಮಗಗಳ ಬಗ್ಗೆ ತುಂಬಾ ಚೆನ್ನಾಗಿ ಆ ಒಲವನ್ನು ಮೂಡಿಸಿದ್ದಾರೆ. ಅಭಿನಯ ಅಂತೂ ಎಲ್ಲ ಕಲಾವಿದರು ಸೂಪರ್ ಡೂಪರ್. ಲಾಸ್ಟಲ್ಲಂತೂ ನಮ್ಮ ಕಣ್ಣಲ್ಲಿ ನೀರು ಬಂದಿದ್ದು ನಿಜ. ಆದರೆ ಅದ್ಭುತವಾಗಿದೆ. 100 ಡೇಸ್ ಗ್ಯಾರಂಟಿ. ಸೂಪರ್ ಇದೆ ಫಿಲಮ್ ಅಂತೂ ಸರ್. ಫೋಟೋಗ್ರಫಿ ಅಂತೂ ಭಾಳ ಚಲೋ ಇದೆ. ಭಾಳ ಚೆನ್ನಾಗಿ ಬಂದಿದೆ. ನಿಜವಾಗ್ಲೂ ಅದ್ಭುತವಾದ ಫಿಲಮ್. ಮಂಜು ವೇಡ್ಸ್ಗಿಂತ 1ಗಿಂತ 2ನೇ ಭಾಳ ಚೆನ್ನಾಗಿದೆ ಸರ್. ಅಷ್ಟು ಚೆನ್ನಾಗಿ ಬಂದಿದೆ ಸರ್. ನಿಜವಾಗ್ಲೂ ಒಂದು ಫ್ಯಾಮಿಲಿ ಕುತ್ಕೊಂಡು ಆರಾಮಾಗಿ ಎಲ್ಲ ಮನೆ ಮಕ್ಕಳೇ ನೋಡ್ಬೋದು ಫಿಲಮ್ ಸರ್. ಭಾಳ ಚೆನ್ನಾಗಿ ತೆಗಿದ್ದಾರೆ. ನಾಗಶೇಖರ್ ಅಂತೂ ಅಲ್ಟಿಮೇಟ್ ಸರ್. ಅವರ ಡೈರೆಕ್ಷನ್ ಆಗಲಿ ಇದಾಗಲಿ. ನಾನು ಲಾಸ್ಟಲ್ಲಿ ಮಾತಾಡ್ತೀನಿ, ಇಲ್ಲಿ ಕೊಡಿ. ಚೆನ್ನಾಗಿತ್ತು, ಎಲ್ಲನೂ ಇಷ್ಟ ಆಯಿತು. ಆದರೆ ಲಾಸ್ಟ್ ಎಂಡಿಂಗ್ ಮಾತ್ರ ತುಂಬ ಇಮೋಷ್ನಲ್ ಇತ್ತು. ಪಾರ್ಟ್ 1 ನಾನು ನೋಡಿದ್ದೀನಿ, 2011 ಬಂದಿತ್ತು ಅನಿಸುತ್ತೆ. ಅದೂ ಹ್ಯಾಪಿ ಎಂಡಿಂಗ್ ಏನಿಲ್ಲ, ಇದೂ ಹ್ಯಾಪಿ ಎಂಡಿಂಗ್ ಏನಿಲ್ಲ. ಸೊ ಅರ್ಥ ಏನು ಗೊತ್ತಾಗ್ತಾ ಇಲ್ಲ ಇದು ಯಾಕೆ ಹೀಗೆ ಮಾಡಿದ್ರು ಅಂತ. ಲಾಸ್ಟ್ ಎಂಡಿಗೆ ಅವ್ರನ್ನೇ ಕೇಳಬೇಕು, ಡೈರೆಕ್ಟರ್ನೇ ಕೇಳಬೇಕು ಯಾಕೆ ಹಿಂಗೆ ಥರ ಮಾಡಿದ್ರಿ ಅಂತ. ಫಿಲ್ಮ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ವಿಟ್ಜರ್ಲ್ಯಾಂಡ್ ತೋರಿಸಿದ್ದಾರೆ. ಎಲ್ಲರೂ ಹೋಗಿ ನೋಡಿದ್ದೀವಿ. ಸ್ವಿಟ್ಜರ್ಲ್ಯಾಂಡು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗು ಇಬ್ಬರದು ಚೆನ್ನಾಗಿದೆ. ಆ ಕಥೆನೂ ಅರ್ಥ ಆಯಿತು. ಒಂದು ಮಾರಲ್ಲೂ ಇದೆ. ಚೆನ್ನಾಗಿದೆ. ಒಂದು ರೇಷ್ಮೆ ಸೀರೆಗೂ ಒಂದು ವ್ಯಾಲ್ಯೂ ಬಂದಂಗೆ ಆಗಿದೆ. ಇವಾಗ ಶಿಡ್ಲಘಟ್ಟ ರೇಷ್ಮೆ ಸೀರೆ ಚೆನ್ನಾಗಿದೆ ಮಾಡಿದ್ರಿ. ಪುಟ್ಟಲ್ಲಿ ಇವ್ರು ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಇಬ್ಬರು ಆ್ಯಕ್ಟಿಂಗು ಚೆನ್ನಾಗಿದೆ. ರಚಿತಾ ರಾಮ್ದು ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಕೊನೆ ಲಾಸ್ಟಲ್ಲಿ ನಾವು ಹತ್ಕೊಂಡೇ ಬರಬೇಕಾಯ್ತು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಕಥೆನೂ ತುಂಬ ಚೆನ್ನಾಗಿದೆ. ಅವ್ರದ್ದು ಸೂಪರಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಕಿಟ್ಟಿ ಅವ್ರದ್ದು ತುಂಬ ಚೆನ್ನಾಗಿ ಬಂದಿದೆ. ಭಾಳ ಖುಷಿ ಆಯಿತು. ಇನ್ನೊಂದು ಏನಂದರೆ ಸ್ವಿಟ್ಜರ್ಲ್ಯಾಂಡ್ ತುಂಬ ಚೆನ್ನಾಗಿದೆ. ನೋಡದೇ ಇರೋರೆಲ್ಲ ಫಿಲಿಮಲ್ಲೇ ನೋಡ್ಕೋಬೇಕು ಅನ್ಸುತ್ತೆ. ಚೆನ್ನಾಗಿದೆ. ಓಕೆ. ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ಸೀಸನ್ 1 ಕೂಡ ನಾವು ನೋಡಿದ್ದೀವಿ. ತುಂಬ ಚೆನ್ನಾಗಿತ್ತು. ಮತ್ತು ಅದರಲ್ಲಿ ರಮ್ಯಾ ಅವ್ರು ಕೂಡ ಮಾಡಿದರು. ಸೊ ಇದನ್ನು ನೋಡಿದಾಗ ಇವತ್ತಿನ ದಿವಸ ನಾವು ಮದುವೆ ಆದವರು ಹೆಣ್ಮಕ್ಳಿರ್ಬೋದು ಗಂಡು ಮಕ್ಳಿರ್ಬೋದು ನಾವು ನೋಡ್ತಾ ಇರ್ತೀವಿ, ಡಿವೋರ್ಸ್ಗಳು ಹೆಚ್ಚಾಗ್ತಾ ಇದೆ. ಈ ಸಿನಿಮಾ ನೋಡಿದ್ರೆ ನಿಜವಾಗ್ಲೂ ಗಂಡ ಹೆಂಡ್ತಿರು ಲವ್ ಮ್ಯಾರೇಜ್ ಆಗಿರಲಿ ಅಥವಾ ಅರೇಂಜ್ ಮ್ಯಾರೇಜ್ ಆಗಿರಲಿ, ಯಾವುದೇ ಕಷ್ಟ ಸುಖ ದುಃಖ ಸಂತೋಷ ಏನೇ ಬಂದರೂ ಜೊತೆಯಲ್ಲಿರಬೇಕು ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ ಈ ಸಿನಿಮಾ. ನಿಜವಾಗ್ಲೂ ಇದು ನೋಡಿ ಎಲ್ಲ ಏನಂತಾರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನೋಡಬೇಕಾಗಿರುವಂಥ ವಿಷಯ. ಇವತ್ತಿನ ದಿವಸ ಮ್ಯಾರೇಜ್ ಲೈಫಲ್ಲಿ ಯಾರ್ಯಾರು ಈ ಥರ ಹೋಗ್ತಾ ಇದ್ದಾರೆ, ಫಸ್ಟ್ ಬಂದು ಅವ್ರು ಈ ಸಿನಿಮಾ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ಈ ಸಿನಿಮಾ ಒಂದು ಗಂಡ ಹೆಂಡ್ತಿರ್ನಲ್ಲಿ ಒಂದು ಸ್ಫೂರ್ತಿಯನ್ನು ತಂದುಕೊಡುತ್ತೆ. ಮತ್ತು ಪರಸ್ಪರ ಏನಂತಾರೆ ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲವೂ ಇದರಲ್ಲಿ ನೋಡಿದಾಗ ನಾವು ತಿಳ್ಕೊಬೋದು. ಸಾಯೋ ತನಕ ಜೊತೆಯಲ್ಲಿ ಇರಬೇಕು ಅನ್ನೋದನ್ನು ಮಾದರಿಯಾಗಿ ತೋರಿಸಿದ್ದಾರೆ. ಇವಾಗಿನ ಪೀಳಿಗೆಗೆ ಇದು ಅತಿ ಅವಶ್ಯಕ ಅಂತ ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಿನಿಮಾದಲ್ಲಿ ಎಲ್ಲ ಏನಂತಾರೆ ಸ್ವಿಟ್ಜರ್ಲ್ಯಾಂಡ್ ಇರ್ಬೋದು ಮತ್ತು ಸಿಲ್ಕ್ ಬಗ್ಗೆ ಇರ್ಬೋದು ಪ್ರತಿಯೊಂದು ನೋಡಿಸಿದ್ದಾರೆ. ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸಿನಿಮಾ ಹೆಂಗೆ ಮೂವ್ ಆಯಿತು ಅನ್ನೋದೇ ನಮ್ಗೆ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಬೇರೆ ಸಿನಿಮಾದಲ್ಲಿ ಹೋದಾಗ ಎಲ್ಲೋ ಒಂದು ಕಡೆ ಆ ಕಡೆ ಕಾನ್ಸಂಟ್ರೇಷನು ಕಾಲ್ಸ್ ತೊಗೊಳ್ಳೋದು ಆ ಥರ ಆಗುತ್ತೆ. ಬಟ್ ಇಲ್ಲಿ ನೆಕ್ಸ್ಟ್ ಏನೋ ಆ ಥರನೇ ಹೋಯಿತು. ಸಿನಿಮಾ ಮುಗ್ದಿದ್ದೇ ಗೊತ್ತಾಗಲಿಲ್ಲ. ತುಂಬ ಅದ್ಭುತವಾಗಿತ್ತು. ಅದು ಒಂಥರ ಚೆನ್ನಾಗಿದೆ. ಬಟ್ ಇದು ನಾನು ಹೇಳಿದ್ನಲ್ಲ, ಇವತ್ತಿನ ಯುವ ಪೀಳಿಗೆಗೆ ಇದು ಅತಿ ಅವಶ್ಯಕ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ಎಸ್, ರಮ್ಯಾ ಅವ್ರ ಬಗ್ಗೆನೂ ಏನು ಹೇಳೋಕ್ಕಾಗಲ್ಲ. ರಚಿತಾ ರಾಮ್ ಅವ್ರವ್ರದ್ದೇ ಆದಂಥ ಸ್ಥಾನದಲ್ಲಿ ಅವ್ರವ್ರದ್ದೇ ಆದಂಥ ಸ್ಥಾನದಲ್ಲಿ ಅವ್ರವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಸೊ ಇದರಲ್ಲಿ ಶ್ರೀನಗರ ಕಿಟ್ಟಿ ಸರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದು ಅದ್ಭುತವಾಗಿತ್ತು. ಸೊ ಅವರ ಆ್ಯಕ್ಟಿಂಗು ಇದರಲ್ಲಿ ತುಂಬ ಸೂಪರ್ ಆಗಿದೆ. ಖುಷಿ ಆಯಿತು ನೋಡಿ ನಮಗೆಲ್ಲರಿಗೂ. ಧನ್ಯವಾದಗಳು. ಏನಿಲ್ಲ, ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ.
ಚೆನ್ನಾಗಿದೆ, ಲವ್ ಸ್ಟೋರಿ ಚೆನ್ನಾಗಿದೆ, ಜೊತೆಗೆ ಫಾರ್ಮಿಂಗ್ ಬಗ್ಗೆ ತಿಳಿಸಿದ್ದಾರೆ. ರೇಷ್ಮೆ ಬೆಳೆಯೋದು ಕೆಲವೊಬ್ರು ಗೊತ್ತಿರಲ್ಲ, ಸೊ ಅದನ್ನ ತಿಳಿಸ್ಕೊಟ್ಟಿದ್ದಾರೆ. ಇಡ್ಲಿ ಅನ್ನೋ ವರ್ಡ್ ಹೈಲೈಟ್ ಆಗುತ್ತಮ್ಮ. ಇಡ್ಲಿ ಅನ್ನೋ ವರ್ಡ್ ತುಂಬಾ ಚೆನ್ನಾಗಿದೆ. ಪಾರ್ಟ್ 1 ಇಷ್ಟ ಆಯ್ತಾ, ಪಾರ್ಟ್ 2 ಇಷ್ಟ ಆಯ್ತಾ? ಪಾರ್ಟ್ 2ನೇ ಇಷ್ಟ ಆಯ್ತು. ಪಾರ್ಟ್ 1 ನೋಡಿದ್ದೆ, ಇಷ್ಟ ಆಗಿತ್ತು. ಬಟ್ ಪಾರ್ಟ್ 2 ಅದಕ್ಕಿಂತ ಡಿಫ್ರೆಂಟ್ ಆಗಿದೆ, ಪಾರ್ಟ್ 1ಗಿಂತ ಡಿಫ್ರೆಂಟ್ ಆಗಿದೆ.